ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಿಸಿದ ಬನಹಳ್ಳಿ ಮುನಿಯಲ್ಲಪ್ಪನವರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಬನಹಳ್ಳಿ ಮುನಿಯಲ್ಲಪ್ಪ ಅವರು ಸಮಾಜ ಸೇವೆಯ ಭಾಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳನ್ನು ಕೊಡುಗೆಯಾಗಿ ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು, ಸಂಘಟನೆಯ ಮುಖಂಡರು ಹಾಗೂ ಬನಹಳ್ಳಿ ಮುನಿಯಲ್ಲಪ್ಪ ಅವರ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದು ಮಕ್ಕಳಿಗೆ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಬನಹಳ್ಳಿ ಮುನಿಯಪ್ಪ ಅವರು ಶಿಕ್ಷಣ ಮತ್ತು ಸಮಾಜದ ಅಭಿವೃದ್ಧಿಗೆ ನೀಡುತ್ತಿರುವ ಸೇವೆಯನ್ನ ಶ್ಲಾಘಿಸಿ ಮುಂದೆಯೂ ಇದೇ ರೀತಿಯ ಸಮಾಜಮುಖಿ ಕಾರ್ಯಗಳನ್ನು ನಿರಂತರವಾಗಿ ನಡೆಸುವಂತೆ ಶುಭ ಹಾರೈಸಿದ್ರು. ಕಾರ್ಯಕ್ರಮವು ಆತ್ಮೀಯ ವಾತಾವರಣದಲ್ಲಿ ನಡೆಯಿತು. ಸಮವಸ್ತ್ರ ಪಡೆದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಂತಸ ವ್ಯಕ್ತಪಡಿಸಿದ್ರು. ಈ ಸಮಾಜಮುಖಿ ಕಾರ್ಯಕ್ಕೆ ಬನಹಳ್ಳಿ ಮುನಿಯಪ್ಪ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಬಂಧುಗಳೇ, ಇವತ್ತು ಬನಹಳ್ಳಿ ಗ್ರಾಮದ ಗೌರ್ಮೆಂಟ್ ಸ್ಕೂಲ್ ಅಂದರೆ ಇವತ್ತು ಹಣವಂತರಿಗೆ ಮತ್ತು ಬಲಿಯಾಡ್ರಿಗೆ ಗೌರ್ಮೆಂಟ್ ಸ್ಕೂಲು ಅವರಿಗೆ ಲೆಕ್ಕಕ್ಕಿದ್ದ ರೀತಿಯಲ್ಲಿ ನಡ್ಕೊತಾರೆ. ಖಾಸಗಿ ಸ್ಕೂಲ್ಗಳನ್ನು ಓಪನ್ ಮಾಡಿಕೊಂಡು ಇವತ್ತು ಹಿರಿಯ ನಾಯಕರುಗಳು, ಹೋರಾಟಗಾರರು ಇದೇ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಪಾಠ ಕಲಿತು, ವಿದ್ಯೆಯನ್ನು ಕಲಿತು ಈ ದೇಶವನ್ನು ಆಳಿದ್ದಾರೆ. ಆವತ್ತು ಖಾಸಗಿ ಸ್ಕೂಲ್ಗಳಿರಲಿಲ್ಲ, ಇಂಗ್ಲೀಷ್ ಮೀಡಿಯಮ್ಗಳಿರಲಿಲ್ಲ. ಇದೇ ನಮ್ಮ ಪ್ರಧಾನಿ ಓದಿದಂಥ ಸ್ಕೂಲು ಗೌರ್ಮೆಂಟ್ ಸ್ಕೂಲೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿರೋಂಥ ಸ್ಕೂಲು ಗೌರ್ಮೆಂಟ್ ಸ್ಕೂಲೇ. ನೆಹರು ಓದಿರೋಂಥ ಸ್ಕೂಲು ಗೌರ್ಮೆಂಟ್ ಸ್ಕೂಲೇ. ಮೊನ್ನೆ ನಮ್ಮ ಸಿದ್ದರಾಮಣ್ಣವರು ಓದಿರೋಂಥ ಸ್ಕೂಲು ಗೌರ್ಮೆಂಟ್ ಸ್ಕೂಲೇ. ನಾವು ಈ ಗೌರ್ಮೆಂಟ್ ಸ್ಕೂಲ್ಗಳನ್ನ ಈ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಆಗಿರಲಿ, ದಯವಿಟ್ಟು ಹೋರಾಟಗಾರರು ಆ ಸ್ಕೂಲ್ಗಳ ಮೇಲೆ ಸ್ವಲ್ಪ ಗಮನ ಇಟ್ಟು ಓದೋ ಮಕ್ಕಳಿಗೆ ನಾವು ಸಹಾಯನ ಮಾಡಿದ್ರೆ ನಮ್ಮ ಮಕ್ಕಳು ಮುಂದೆ ಒಳ್ಳೆ ವಿದ್ಯಾವಂತರಾಗ್ತಾರೆ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಪೋಷಕರು ಏನಿದ್ದಾರೆ, ತಂದೆ ತಾಯಿ, ಅವರಿಗೆ ನಿತ್ಯ ಕೂಲಿ 500 ರೂಪಾಯಿ ಕೂಲಿ ಮಾಡಿಕೊಂಡು ಬದುಕುವಂಥ ಪರಿಸ್ಥಿತಿ ಇದೆ. ಈಗ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ, ಮಕ್ಕಳಿಗೆ ಬಟ್ಟೆ ತೆಗೆದುಕೊಡೋಕ್ಕಾಗ್ತಾ ಇಲ್ಲ, ಮಕ್ಕಳಿಗೆ ಶೂವನ್ನು ತೆಗೆದುಕೊಡೋಕ್ಕಾಗ್ತಾ ಇಲ್ಲ. ಆ ರೀತಿಯಲ್ಲಿ ಇವತ್ತು ನಮ್ಮ ಗೌರ್ಮೆಂಟ್ ಸ್ಕೂಲ್ ಇದೆ. ದಯವಿಟ್ಟು ನಾವು ಎಲ್ಲರೂ ಎಲ್ಲ ಊರುಗಳಲ್ಲೂ ನಾವೆಲ್ಲರೂ ಸೇರಿ ಮಕ್ಕಳಿಗೆ ನಾವು ಸಹಾಯನ ಮಾಡಿದ್ರೆ ನಮಗೆ ಮಕ್ಕಳು ವಿದ್ಯಾವಂತರಾಗ್ತಾರೆ. ಈ ದೇಶದಲ್ಲಿ ವಿದ್ಯೆಯನ್ನು ಕಲ್ಕೊಂಡ್ರೆ ಯಾರೂ ಬಡವರಾಗೋದಿಲ್ಲ, ಎಲ್ಲ ಸಾಹುಕಾರರಾಗ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಹಳ್ಳಿಗೂ ಊರಿಗೂ ಒಂದು ಗ್ರಂಥಾಲಯನ ಕಡಿದ್ರೆ 10 ಜನ ವಿದ್ಯಾವಂತರಾಗ್ತಾರೆ. ಅದೇ ಊರುಗಳಲ್ಲಿ ದೇವಸ್ಥಾನ ಇದ್ರೆ ಆ ದೇವಸ್ಥಾನ ಮುಂದಗಡೆ 10 ಜನ ಭಿಕ್ಷುಕರು ಇರ್ತಾರೆ ಅಂತ ಹೇಳಿದ್ದಾರೆ. ಇದು ಎಂಥ ದೊಡ್ಡ ಮಾತು ಇದು. ವಿದ್ಯೆ ಕಲ್ತ್ರೆ ಗ್ರಂಥಾಲಯ ಕಲಿಬೇಕು, ದೇವಸ್ಥಾನ ಮನೆಗೆ ಕುತ್ಕೊಂಡ್ರೆ ನಾವು ಭಿಕ್ಷವನ್ನು ಎತ್ತಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.